ನಮ್ಮ ಅಮೋಘಂ ಚಾನೆಲ್ಗೆ ಸುಸ್ವಾಗತ. ಇಂದು ನಮ್ಮ ಅಮೋಘಂ ವೀಕ್ಷಕರಿಗೆ ನಾನು ಒಬ್ಬ ಮೈಸೂರಿನ ಪ್ರಖ್ಯಾತ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮನೋಹರ್ ಅವರನ್ನ ಕರ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತು, ನಾವು ಬಹಳ ಬೇಜಾರಾಗಿದ್ದಾಗ ಅಥವಾ ಒತ್ತಡಕ್ಕೊಳಗಾದಾಗ, ಗಾಬರಿ ಆದಾಗ, ಭಯ ಪಟ್ಕೊಂಡಾಗ, ಈ ಥರ ಎಲ್ಲ ಆದಾಗ ಏನೋ ಅವತ್ತು ಸರಿ ಇರಲ್ಲ, ಜೊತೆಗೆ ಏನಾರು ಒಂದು ಫಿಸಿಕಲ್ ಪ್ರಾಬ್ಲಮ್ ಶುರು ಆಗತ್ತೆ ಅಲ್ವಾ. ಇವಾಗ ನೋಡಿ, ನಮ್ಗೆ ಇಷ್ಟ ಇಲ್ಲದೆ ಇರೋ ಎಲ್ಲ ಒಂದು ಕಡೆ ಹೋಗಿರ್ತೀವಿ, ಮದುವೆ ಮನೆಗೆ ಹೋಗಿರ್ತೀವಿ, ಫಂಕ್ಷನ್ಗೆ ಹೋಗಿರ್ತೀವಿ, ಬರುವಾಗ ತಲೆನೋವು ಶುರು ಆಗಿರುತ್ತೆ. ಅದೇ ನಾವು ಸ್ನೇಹಿತರ ಜೊತೆ ಹೋದಾಗ, ಎಲ್ಲರೂ ಪಿಕ್ನಿಕ್ಕು, ದಿನ ಇಡೀ ಖುಷಿಯಿಂದಿದ್ದಾಗ, ಬಿಸಿಲಲ್ಲಿ ಓಡಾಡಿರ್ತೀವಿ, ಮಳೆ, ಗಾಳಿ, ಚಳಿ ಎಲ್ಲ ಇರುತ್ತೆ, ನೀರಲ್ಲಿ ಆಟ ಆಡಿರ್ತೀವಿ, ಆದ್ರೂ ಸ್ವಲ್ಪ ನಮ್ಗೆ ತಲೆನೋವಾಗ್ಲಿ ಸುಸ್ತಾಗ್ಲಿ ಇರಲ್ಲ. ಅದ್ರ ಬದಲು ಮಾನ್ಯ ದಿನ ಕೆಲಸ ಮಾಡಕ್ ಬಹಳ ಉತ್ಸಾಹ ಇರುತ್ತೆ, ಖುಷಿ ಇರುತ್ತೆ. ಯಾಕೆ ಹೀಗಾಗತ್ತೆ? ಮಕ್ಕಳಿಗೆ ನೋಡಿ, ದಿನ ಪೂರ್ತಿ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ, ಆಟ ಆಡ್ತಿರ್ತಾರೆ, ಕುಣಿತಾ ಇರ್ತಾರೆ, ಇಡೀ ಬೆಳಗ್ಗೆ ಸಾಯಂಕಾಲದವರೆಗೂ ಯಾವುದೇ ರೀತಿ ತೊಂದರೆ ಇರಲ್ಲ. ಏನಾದ್ರು ಓದು ಅಂದಾಗ ಸ್ವಲ್ಪ ಹೊತ್ತಿಗೆ ತಲೆನೋವು ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಅದು ಇಷ್ಟ ಇರಲ್ಲ. ನಾವು ಯಾವ ಕೆಲಸನ ತುಂಬಾ ಇಷ್ಟಪಟ್ಕೊಂಡು ಮಾಡ್ತೀವೋ ಅವಾಗ ನಮ್ಮ ಯೋಚನೆ ಬಹಳ ಪಾಸಿಟಿವ್ ಆಗಿರುತ್ತೆ, ಮತ್ತೆ ಭಾವನೆಗಳು ಕೂಡ ಪಾಸಿಟಿವ್ ಆಗಿರುತ್ತೆ. ಅಂದ್ರೆ ಪಾಸಿಟಿವ್ ಭಾವನೆ ಅಂದ್ರೇನು, ನೆಗೆಟಿವ್ ಭಾವನೆ ಅಂದ್ರೇನು ಅಲ್ವಾ? ಪಾಸಿಟಿವ್ ಭಾವನೆ ಅಂದ್ರೆ ನಮ್ಗೆ ಖುಷಿ ಆಗೋದು, ಸಂತೋಷ ಆಗೋದು, ಪ್ರೀತಿ, ವಿಶ್ವಾಸ, ನಂಬಿಕೆ, ಇದೆಲ್ಲ. ನೆಗೆಟಿವ್ ಭಾವನೆ ಅಂದ್ರೆ ಕೋಪ, ಭಯ, ಆತಂಕ, ದುಃಖ, ಇವೆಲ್ಲ ನಾವು ನೆಗೆಟಿವ್ ಭಾವನೆ ಅಂತ ಹೇಳ್ತೀವಿ. ಈ ನೆಗೆಟಿವ್ ಭಾವನೆಗಳು ನಿಜವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ? ಅದರಿಂದ ಹೇಗೆ ನಮ್ಮ ದೇಹ ಒತ್ತಡಕ್ಕೊಳಗಾಗುತ್ತೆ, ಹೇಗೆ ನಾವು ಕಾಯಿಲೆಗಳು ಬರೆಸ್ಕೊಂತೀವಿ ಅಥವಾ ಬರೆಸ್ಕೊಂತೀವ